ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಜೋರಾಗಿ ನಡೀತಾ ಇದೆ. ಆದರೆ ಮುಸುಕುದಾರಿ ಮಾತಾಡಿದ್ದು ನೋಡಿದ್ರೆ ಬಗೆದಲ್ಲೆಲ್ಲಾ ಶವಗಳು ಸಿಗಬೇಕು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇದರ ಮಧ್ಯೆ ಭಕ್ತಾದಿಗಳ ಆಕ್ರೋಶವೂ ಕೂಡ ಹೆಚ್ಚಾಗ್ತಾ ಇದೆ. ಒಂದೇ ಒಂದು ಅಸ್ಥಿಪಂಜರ. ಧರ್ಮಸ್ಥಳದ ನೇತ್ರಾವತಿ ತಟದಡಿ ಸಮಾಧಿಯಾಗಿದ್ದ ಮೂಳೆ ಸಿಕ್ಕಿದ್ದೇ ತಡ ಹಲ್ಚಲ್ ಎದ್ದಿತ್ತು. ಅನಾಮಧೇಯ ಮಾರ್ಕಿಂಗ್ ಮಾಡಿದ್ದ ಜಾಗದಲ್ಲೇ ಮಾನವನ ಮೂಳೆ ಸಿಕ್ಕಿದ್ದು ಕೇಸ್ಗೆ ಮೇಜರ್ ಟ್ವಿಸ್ಟ್ ನೀಡಿತ್ತು. ಈಗ ಎಸ್ಐಟಿ ಆ ಮೂಳೆ ರಹಸ್ಯವನ್ನೇ ಭೇದಿಸೋಕೆ ಸಜ್ಜಾಗಿ ನಿಂತಿದೆ. ಈ ಮಧ್ಯೆ ಧರ್ಮಸ್ಥಳದ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಇದು ಕಮ್ಯುನಿಸ್ಟರು ಮಾಡುತ್ತಿರುವ ಷಡ್ಯಂತ್ರ. ಸಂಪೂರ್ಣವಾಗಿ ಕಮ್ಯುನಿಸ್ಟ್ಗಳ ಷಡ್ಯಂತರ ಅನ್ನುವಂಥದ್ದು ನಮಗೆ 100% ಇದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಎಲ್ಲ ಈಗ ಸ್ಟಾರ್ಟಿಂಗ್ನಿಂದ ನೀವು ಸೌಜನ್ಯ ಮರ್ಡರ್ ಆದ ಸಮಯದಿಂದ ಇವರೆಲ್ಲ ಟಾರ್ಗೆಟ್ ಈಗ ಸೌಜನ್ಯ ಮರ್ಡರ್ ಆದ ವರ್ಷದ ನಂತರ ಇವರು ಈ ಷಡ್ಯಂತರವನ್ನ ಮಾಡೋದಕ್ಕೆ ಅಂತಲೇ ಪ್ಲಾನ್ ಮಾಡಿರುವಂಥದ್ದು. ಸುಮ್ಮನೆ ಪೊಲೀಸರ ಮೇಲೆ ಆರೋಪ. ಅವಾಗ ಏನ್ ಮಾಡ್ತೀವಿ, ಫೋಟೋ ತೆಗಿತಾ ಇದ್ವಿ. ತೆಗ್ದದ್ದನ್ನ ನಾವು ಕೂಡಲೇ ಸ್ಟೇಷನ್ ಅವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು, ಮತ್ತೆ ಆ ಮಾಹಿತಿಗಳು ಸ್ಟೇಷನ್ ಇಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನ ತಗೊಂಡು ಹೋಗ್ತಾ ಇದ್ರು. ಧರ್ಮಸ್ಥಳದಲ್ಲಿ ಧರ್ಮವಿದೆ, ಅದಕ್ಕೆ ಭಕ್ತರು ಬರ್ತಾರೆ. ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿದ್ದೀನಿ ಅಂತ ಹೇಳ್ತಿದ್ರೆ ಏನ್ ಅನ್ಸತ್ತಮ್ಮ ಇದನ್ನೆಲ್ಲ ನೋಡಿದಾಗ ದೇವಸ್ಥಾನದ ಬಗ್ಗೆ? ಇವಾಗ ಏನ್ ಕಟ್ಕತೆ ಏನೋ ಗೊತ್ತಿಲ್ಲ ನಮ್ಗೆ, ಇವಾಗಿಂದ ಮಾಡ್ತಾ ಇತ್ತು. ಇವಾಗ ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲ್ ಇಂದ ಬಂದೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದ್ರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನ್ ಮಾಡ್ತೀರಾ, ಅದು ನೀವೇ ಮಾತಾಡ್ಬೇಕು, ನೀವೇ ಮಾಡಿ. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಣ ಇಲ್ಲ ಸರ್, ಜನಗಳಿಗೆ ಹುಳ್ತಾ ಇದ್ರು. ಆ ತರ ಸಪೋಸ್ ಇವಾಗ ಇದ್ ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದಾನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್? ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೇದೇ ಸರ್. ಆ ತರ ಏನಿಲ್ಲ, ಕಟ್ಟುಕತೆ ಇದೆಲ್ಲ. ತಲೆ ಕೆಡಿಸಿಕೊಳ್ಳೋದು ಬೇಡ, ಸ್ವಾಮಿ ನೋಡಿಕೊಳ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಈಗ 106 ಶವಗಳನ್ನ ಹೂತಾಕಿದೀನಿ ಅಂತ ಧರ್ಮಸ್ಥಳದಲ್ಲಿ ಹೇಳ್ತೀರಾ. ಅದ್ರ ಬಗ್ಗೆ ನೀವು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? 86 ಬರ್ತಾ ಇದ್ದೀನಿ. ಏನೋ ಒಂದ್ ವರ್ಷ ಬರ್ತೀನಿ, ಒಂದ್ ವರ್ಷ ಬರಲ್ಲ. ಅದು ಬೇರೆ. ದೇವ್ರ ಮೇಲೆ ನಂಬಿಕೆ ಬರ್ತೀವಿ ಅಷ್ಟೇ. ಎಲ್ಲ ಮನೆ ನೋಡ್ಕೊಳ್ತಾರೆ. ನಮ್ಗೇನು ಅನ್ಯಾಯ ಆಗಿದ್ದರೆ ನ್ಯಾಯ ಸಿಗಲೇಬೇಕು. ಹೇಳೋದ್ರ ಬಗ್ಗೆ ನೋಡಿದ್ರೆ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು. ಅದು ನ್ಯಾಯವಾಗಿ ಸಿಗ್ಬೇಕನ್ನೋದಷ್ಟೇ ನಮ್ಮ ಆಶಯ. ಆಮೇಲೆ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಬಾರ್ದು, ಯಾರಾದ್ರೂ ಆಗಿರ್ಲಿ ನ್ಯಾಯ ಸಿಗ್ಬೇಕಷ್ಟೇ. ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತಾದಿಗಳು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸತ್ಯ ಏನು ಅನ್ನೋದು ತನಿಖೆ ಮೂಲಕವೇ ಹೊರಬರಲಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಜೋರಾಗಿ ನಡೀತಾ ಇದೆ. ಆದರೆ ಮುಸುಕುದಾರಿ ಮಾತಾಡಿದ್ದು ನೋಡಿದ್ರೆ ಬಗೆದಲ್ಲೆಲ್ಲಾ ಶವಗಳು ಸಿಗಬೇಕು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇದರ ಮಧ್ಯೆ ಭಕ್ತಾದಿಗಳ ಆಕ್ರೋಶವೂ ಕೂಡ ಹೆಚ್ಚಾಗ್ತಾ ಇದೆ. ಒಂದೇ ಒಂದು ಅಸ್ಥಿಪಂಜರ. ಧರ್ಮಸ್ಥಳದ ನೇತ್ರಾವತಿ ತಟದಡಿ ಸಮಾಧಿಯಾಗಿದ್ದ ಮೂಳೆ ಸಿಕ್ಕಿದ್ದೇ ತಡ ಹಲ್ಚಲ್ ಎದ್ದಿತ್ತು. ಅನಾಮಧೇಯ ಮಾರ್ಕಿಂಗ್ ಮಾಡಿದ್ದ ಜಾಗದಲ್ಲೇ ಮಾನವನ ಮೂಳೆ ಸಿಕ್ಕಿದ್ದು ಕೇಸ್ಗೆ ಮೇಜರ್ ಟ್ವಿಸ್ಟ್ ನೀಡಿತ್ತು. ಈಗ ಎಸ್ಐಟಿ ಆ ಮೂಳೆ ರಹಸ್ಯವನ್ನೇ ಭೇದಿಸೋಕೆ ಸಜ್ಜಾಗಿ ನಿಂತಿದೆ. ಈ ಮಧ್ಯೆ ಧರ್ಮಸ್ಥಳದ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಇದು ಕಮ್ಯುನಿಸ್ಟರು ಮಾಡುತ್ತಿರುವ ಷಡ್ಯಂತ್ರ. ಸಂಪೂರ್ಣವಾಗಿ ಕಮ್ಯುನಿಸ್ಟ್ಗಳ ಷಡ್ಯಂತರ ಅನ್ನುವಂಥದ್ದು ನಮಗೆ 100% ಇದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಎಲ್ಲ ಈಗ ಸ್ಟಾರ್ಟಿಂಗ್ನಿಂದ ನೀವು ಸೌಜನ್ಯ ಮರ್ಡರ್ ಆದ ಸಮಯದಿಂದ ಇವರೆಲ್ಲ ಟಾರ್ಗೆಟ್ ಈಗ ಸೌಜನ್ಯ ಮರ್ಡರ್ ಆದ ವರ್ಷದ ನಂತರ ಇವರು ಈ ಷಡ್ಯಂತರವನ್ನ ಮಾಡೋದಕ್ಕೆ ಅಂತಲೇ ಪ್ಲಾನ್ ಮಾಡಿರುವಂಥದ್ದು. ಸುಮ್ಮನೆ ಪೊಲೀಸರ ಮೇಲೆ ಆರೋಪ. ಅವಾಗ ಏನ್ ಮಾಡ್ತೀವಿ, ಫೋಟೋ ತೆಗಿತಾ ಇದ್ವಿ. ತೆಗ್ದದ್ದನ್ನ ನಾವು ಕೂಡಲೇ ಸ್ಟೇಷನ್ ಅವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು,
ಮತ್ತೆ ಆ ಮಾಹಿತಿಗಳು ಸ್ಟೇಷನ್ ಇಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನ ತಗೊಂಡು ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಧರ್ಮವಿದೆ, ಅದಕ್ಕೆ ಭಕ್ತರು ಬರ್ತಾರೆ. ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿದ್ದೀನಿ ಅಂತ ಹೇಳ್ತಿದ್ರೆ ಏನ್ ಅನ್ಸತ್ತಮ್ಮ ಇದನ್ನೆಲ್ಲ ನೋಡಿದಾಗ ದೇವಸ್ಥಾನದ ಬಗ್ಗೆ? ಇವಾಗ ಏನ್ ಕಟ್ಕತೆ ಏನೋ ಗೊತ್ತಿಲ್ಲ ನಮ್ಗೆ, ಇವಾಗಿಂದ ಮಾಡ್ತಾ ಇರುತ್ತೆ. ಇವಾಗ ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲ್ ಇಂದ ಬಂದೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದ್ರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಈ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನ್ ಮಾಡ್ತೀರಾ, ಅದು ನೀವೇ ಮಾಡ್ತಾ ಇರ್ಬೇಕು, ನೀವೇ ಮಾಡಿ. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಣ ಇಲ್ಲ ಸರ್, ಜನಗಳಿಗೆ ಹೂಳ್ತಾ ಇದ್ರು. ಆ ತರ ಸಪೋಸ್ ಇವಾಗ ಇದ್ ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್? ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೇದೇ ಸರ್. ಆ ತರ ಏನಿಲ್ಲ, ಕಟ್ಟುಕತೆ ಇದೆಲ್ಲ. ತಲೆ ಕೆಡಿಸಿಕೊಳ್ಳೋದು ಬೇಡ, ಸ್ವಾಮಿ ನೋಡಿಕೊಳ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಈಗ 106 ಶವಗಳನ್ನ ಹೂತಾಕಿದೀನಿ ಅಂತ ಧರ್ಮಸ್ಥಳದಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? 86 ಬರ್ತಾ ಇದ್ದೀನಿ. ಏನೋ ಒಂದ್ ವರ್ಷ ಬರ್ತೀನಿ, ಒಂದ್ ವರ್ಷ ಬರಲ್ಲ, ಅದು ಬೇರೆ. ದೇವ್ರ ಮೇಲೆ ನಂಬಿಕೆ ಬರ್ತೀವಿ ಅಷ್ಟೇ. ಎಲ್ಲ ಮನೆ ಮೇಲೆ ನೋಡ್ಕೊಳ್ತಾರೆ. ನಮ್ಗೇನು ಅನ್ಯಾಯ ಆಗಿದ್ದರೆ ನ್ಯಾಯ ಸಿಗಲೇಬೇಕು. ಹೇಳೋದ್ರ ಬಗ್ಗೆ ನೋಡಿದ್ರೆ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು, ಅದು ನ್ಯಾಯವಾಗಿ ಸಿಗ್ಬೇಕನ್ನೋದಷ್ಟ ನಮ್ಮ ಆಶಯ. ಆಮೇಲೆ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಬಾರ್ದು, ಯಾರಾದ್ರೂ ಆಗಿರ್ಲಿ ನ್ಯಾಯ ಸಿಗ್ಬೇಕಷ್ಟೇ. ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತಾದಿಗಳು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸತ್ಯ ಏನು ಅನ್ನೋದು ತನಿಖೆ ಮೂಲಕವೇ ಹೊರಬರಲಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಜೋರಾಗಿ ನಡೀತಾ ಇದೆ. ಆದರೆ ಮುಸುಕುದಾರಿ ಮಾತಾಡಿದ್ದು ನೋಡಿದ್ರೆ ಬಗೆದಲ್ಲೆಲ್ಲಾ ಶವಗಳು ಸಿಗಬೇಕು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇದರ ಮಧ್ಯೆ ಭಕ್ತಾದಿಗಳ ಆಕ್ರೋಶವೂ ಕೂಡ ಹೆಚ್ಚಾಗ್ತಾ ಇದೆ. ಒಂದೇ ಒಂದು ಅಸ್ಥಿಪಂಜರ. ಧರ್ಮಸ್ಥಳದ ನೇತ್ರಾವತಿ ತಟದಡಿ ಸಮಾಧಿಯಾಗಿದ್ದ ಮೂಳೆ ಸಿಕ್ಕಿದ್ದೇ ತಡ ಹಲ್ಚಲ್ ಎದ್ದಿತ್ತು. ಅನಾಮಧೇಯ ಮಾರ್ಕಿಂಗ್ ಮಾಡಿದ್ದ ಜಾಗದಲ್ಲೇ ಮಾನವನ ಮೂಳೆ ಸಿಕ್ಕಿದ್ದು ಕೇಸ್ಗೆ ಮೇಜರ್ ಟ್ವಿಸ್ಟ್ ನೀಡಿತ್ತು. ಈಗ ಎಸ್ಐಟಿ ಆ ಮೂಳೆ ರಹಸ್ಯವನ್ನೇ ಭೇದಿಸೋಕೆ ಸಜ್ಜಾಗಿ ನಿಂತಿದೆ. ಈ ಮಧ್ಯೆ ಧರ್ಮಸ್ಥಳದ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಇದು ಕಮ್ಯುನಿಸ್ಟರು ಮಾಡುತ್ತಿರುವ ಷಡ್ಯಂತ್ರ. ಸಂಪೂರ್ಣವಾಗಿ ಕಮ್ಯುನಿಸ್ಟ್ಗಳ ಷಡ್ಯಂತ್ರ ಅನ್ನುವಂಥದ್ದು ನಮಗೆ 100% ಇದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಎಲ್ಲ ಈಗ ಸ್ಟಾರ್ಟಿಂಗ್ನಿಂದ ನೀವು ಸೌಜನ್ಯ ಮರ್ಡರ್ ಆದ ಸಮಯದಿಂದ ಇವರೆಲ್ಲ ಟಾರ್ಗೆಟ್ ಈಗ ಸೌಜನ್ಯ ಮರ್ಡರ್ ಆದ 1 ವರ್ಷದ ನಂತರ ಇವರು ಈ ಷಡ್ಯಂತರವನ್ನ ಮಾಡೋದಕ್ಕೆ ಅಂತಲೇ ಪ್ಲಾನ್ ಮಾಡಿರುವಂಥದ್ದು. ಸುಮ್ಮನೆ ಪೊಲೀಸರ ಮೇಲೆ ಆರೋಪ. ಅವಾಗ ಏನ್ ಮಾಡ್ತೀವಿ, ಫೋಟೋ ತೆಗಿತಾ ಇದ್ವಿ. ತೆಗ್ದದ್ದನ್ನ ನಾವು ಕೂಡಲೇ ಸ್ಟೇಷನ್ ಅವರು ನಮ್ಮ ನೆಗೆಟಿವ್ ಸಮೇತನೂ ಅವರು ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅದು ಆ ಮಾಹಿತಿ ಹೊರಗೆ ಹೋಗಬಾರ್ದು, ಮತ್ತೆ ಆ ಮಾಹಿತಿಗಳು ಸ್ಟೇಷನ್ ಇಂದ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅದನ್ನ ತಗೊಂಡು ಹೋಗ್ತಾ ಇದ್ರು. ಧರ್ಮಸ್ಥಳದಲ್ಲಿ ಧರ್ಮವಿದೆ, ಅದಕ್ಕೆ ಭಕ್ತರು ಬರ್ತಾರೆ. ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿದ್ದೀನಿ ಅಂತ ಹೇಳ್ತಿದ್ರೆ ಏನ್ ಅನ್ಸತ್ತಮ್ಮ ಇದನ್ನೆಲ್ಲ ನೋಡಿದಾಗ ದೇವಸ್ಥಾನದ ಬಗ್ಗೆ? ಇವಾಗ ಏನ್ ಕಟ್ಕತೆ ಏನೋ ಗೊತ್ತಿಲ್ಲ ನಮ್ಗೆ, ಇವಾಗಿಂದ ಮಾಡ್ತಾ ಇರುತ್ತೆ. ಇವಾಗ ಆ ಕಾಲದಿಂದ ಏನಿದ್ದಿಲ್ಲ. ಈ ಕಾಲದಲ್ಲಿ ಇವಾಗ ಏನೇನೋ ಪ್ರಪಂಚದಿಂದ ಫೋನ್ ಮೊಬೈಲ್ ಇಂದ ಬಂದೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದೆ. ಧರ್ಮಸ್ಥಳ ಅಂದ್ರೆ ಎಷ್ಟು ಪವಿತ್ರ ಜಾಗ ಇದು. ಇವಾಗ ಈ ಧರ್ಮಸ್ಥಳಕ್ಕೆ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ. ಇವಾಗ ಅದಕ್ಕೆ ಏನ್ ಮಾಡ್ತೀರಾ, ಅದು ನೀವೇ ಮಾಡ್ತಾ ಇರ್ಬೇಕು, ನೀವೇ ಮಾಡಿ. ಆಗಿನ ಕಾಲದಲ್ಲಿ ಸ್ಮಶಾನ ಗಿಶಣ ಇಲ್ಲ ಸರ್, ಜನಗಳಿಗೆ ಹೂಳ್ತಾ ಇದ್ರು. ಆ ತರ ಸಪೋಸ್ ಇವಾಗ ಇದ್ ಮಾಡ್ತಾ ಇದ್ದಾರೆ. ನೀತಿ ಧರ್ಮದಿಂದನೇ ನಡೀತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟು ಜನಗಳು ಬರ್ತಾ ಇದ್ರ ಸರ್? ಆ ಕಾಲದಿಂದನೂ ಈ ಕಾಲದವರೆಗೂ ಇದು ಒಳ್ಳೇದೇ ಸರ್. ಆ ತರ ಏನಿಲ್ಲ, ಕಟ್ಟುಕತೆ ಇದೆಲ್ಲ. ತಲೆ ಕೆಡಿಸಿಕೊಳ್ಳೋದು ಬೇಡ, ಸ್ವಾಮಿ ನೋಡಿಕೊಳ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಈಗ 106 ಶವಗಳನ್ನ ಹೂತಾಕಿದೀನಿ ಅಂತ ಧರ್ಮಸ್ಥಳದಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? 86 ಬರ್ತಾ ಇದ್ದೀನಿ. ಏನೋ ಒಂದ್ ವರ್ಷ ಬರ್ತೀನಿ, ಒಂದ್ ವರ್ಷ ಬರಲ್ಲ, ಅದು ಬೇರೆ. ದೇವ್ರ ಮೇಲೆ ನಂಬಿಕೆ ಬರ್ತೀವಿ ಅಷ್ಟೇ. ಎಲ್ಲ ಮನೆ ಮೇಲೆ ನೋಡ್ಕೊಳ್ತಾರೆ. ನಮ್ಗೇನು ಅನ್ಯಾಯ ಆಗಿದ್ದರೆ ನ್ಯಾಯ ಸಿಗಲೇಬೇಕು. ಹೇಳೋದ್ರ ಬಗ್ಗೆ ನೋಡಿದ್ರೆ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು, ಅದು ನ್ಯಾಯವಾಗಿ ಸಿಗ್ಬೇಕನ್ನೋದಷ್ಟ ನಮ್ಮ ಆಶಯ.
ಆಮೇಲೆ ಇದ್ರಲ್ಲಿ ಹಿಂದೂ ಮುಸ್ಲಿಂ ಅಂತ ಬರಬಾರ್ದು. ಯಾರಾದ್ರೂ ಆಗಿರ್ಲಿ ನ್ಯಾಯ ಸಿಗ್ಬೇಕಷ್ಟೇ. ಮುಸುಕುದಾರಿ ವಿರುದ್ಧ ಧರ್ಮಸ್ಥಳದ ಭಕ್ತಾದಿಗಳು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸತ್ಯ ಏನು ಅನ್ನೋದು ತನಿಖೆ ಮೂಲಕವೇ ಹೊರಬರಲಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.